ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ 100th ಮಿನಿ ಬ್ಲಾಗ್. ಇದು ಒಂದು ಕ್ವೆಶನ್ ಆನ್ಸರ್ಸ್ ಬ್ಲಾಗ್ ಆಗಿರುತ್ತೆ. ಆಸ್ಕ್ ಮಿ ಎ ಕ್ವೆಶನ್ ಅಲ್ಲಿ ಬಂದಿದ್ದ ರಿಪ್ಲೈಸ್ನೆಲ್ಲ ನಾನು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ರಿಪೀಟೆಡ್ ಕ್ವೆಶನ್ಸ್ ನ ಮಾತ್ರ ಸ್ಕಿಪ್ ಮಾಡೋಣ. ಫಸ್ಟ್ ಕ್ವೆಶನ್ ಇದ್ದು ಅಬೌಟ್ ಯೋರ್ ಎಜುಕೇಶನ್. ಅಕ್ಕ ಏನ್ ಓದ್ತಾ ಇದ್ದೀರಾ? ವೈ MBA? ಸೊ ಎಜುಕೇಶನ್ ಅಂದ್ರೆ ನಾನು B.Pharmacy ಕಂಪ್ಲೀಟ್ ಮಾಡಿದ್ದೀನಿ ಅಂಡ್ ಈಗ MBA ಇನ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ. MBA ಯಾಕೆ ಅಂದ್ರೆ ಸ್ವಲ್ಪ ಎಕ್ಸ್ಪ್ಲೋಜರ್ ಜಾಸ್ತಿ ಇರುತ್ತೆ, ಹೊಸ ಹೊಸ ಐಡಿಯಾಸ್ ಕಲ್ತ್ಕೊಬಹುದು ಅಂತ. ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಬಿಕಾಸ್ ಫಾರ್ಮಸಿಗೆ ರಿಲೇಟ್ ಆಗಲಿ ಅಂತ. ಸೆಕೆಂಡ್ ಕ್ವೆಶನ್, ನೀವು ನಿಮ್ಮ ಫೇಸ್ಗೆ ಏನ್ ಕ್ರೀಮ್ ಹಾಕ್ತೀರಾ? ನಿಮ್ಮ ಮೇಕಪ್ ಟಿಪ್ಸ್ ಹೇಳಿ. ಫೇಸ್ಗೆ ನಾನು ಯೂಸ್ ಮಾಡೋದು ಬಂದು ಎಮೋಲಿನ್ ಮಾಯಿಶ್ಚರೈಸರ್ ಅಂಡ್ ಮೇಕಪ್ ಟಿಪ್ಸ್ ಹೇಳಕ್ಕೆ ನಾನು ಮಾಡೋ ಮೇಕಪ್ ಐಲೈನರ್, ಲಿಪ್ಸ್ಟಿಕ್, ಕಾಜಲ್, ಇದೆಲ್ಲ ತುಂಬಾ ಬೇಸಿಕ್. ನೆಕ್ಸ್ಟ್, ಎಲ್ಲಿ ಕೂಡ ಗಿವ್ ಅಪ್ ಮಾಡಿದೆ 100 ಮಿನಿ ಬ್ಲಾಗ್ ಕಂಪ್ಲೀಟ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್. ಹೆಂಗ್ ಮೋಟಿವೇಟ್ ಮಾಡ್ಕೊಂಡ್ರಿ? ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಎಫರ್ಟ್ ನ ರೆಕಗ್ನೈಸ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿರೋದಕ್ಕೆ. ಅಂಡ್ ನನ್ಕಿಂತ ಇನ್ನು ಜಾಸ್ತಿ ಮಿನಿ ಬ್ಲಾಗ್ಸ್ ಮಾಡಿರೋದು ರಿಯಲಿ ಹ್ಯಾಟ್ಸ್ ಆಫ್, ಬಿಕಾಸ್ ಅದು ದಿನ ಈಸಿ ಅಲ್ಲ ಕಂಟೆಂಟ್ ಹುಡುಕಿ ಮಾಡೋದು. ಮೋಟಿವೇಟ್ ಹೆಂಗ್ ಮಾಡ್ಕೊಂಡ್ರೆ ಅಂದ್ರೆ, ಓಕೆ ಕೆಲವು ಸಲ ನನ್ನ ವಿಡಿಯೋಸ್ ಹೊಡಿಲ್ದಿರೋದು ನನಗೂ ಡಿಸಪಾಯಿಂಟ್ ಆಗಿದ್ದಿತ್ತು ಇದೆ, ಬಟ್ ನೆಕ್ಸ್ಟ್ ಈ ತರ ಮಾಡಿದ್ರೆ ಈ ವಿಡಿಯೋ ಇಷ್ಟು ರೀಚ್ ಆಗುತ್ತೆ, ಈ ತರ ಮಾಡಿದ್ರೆ ಈ ವಿಡಿಯೋ ಇಷ್ಟು ರೀಚ್ ಆಗುತ್ತೆ. ಸೊ ಏನಾದ್ರೂ ಒಂದು ಹೊಸ ಐಡಿಯಾಸ್ ಟ್ರೈ ಮಾಡಿದ್ರೆ ನಾವು ಅನ್ಕೊಂಡಿದ್ನ ನಾವು ಸಾಧಿಸ್ಬೋದು, ನಾವು ಇಷ್ಟಪಟ್ಟಿದ್ನ ನಾವು ಪಡ್ಕೊಳ್ಬಹುದು. ಸೊ ಮೋಟಿವೇಟ್ ಹೆಂಗೆ ಅಂದ್ರೆ, ಓಕೆ ಇದನ್ನ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಅದು ಅಂದ್ರೆ ನನ್ನ ಪಾಯಿಂಟ್ ಆಫ್ ಮೋಟಿವೇಶನ್ ಇದ್ದಿತ್ತು. ನೆಕ್ಸ್ಟ್, ನೀವು ಯಾವ ಆ್ಯಪಲ್ಲಿ ವಿಡಿಯೋಸ್ ಎಡಿಟ್ ಮಾಡ್ತೀರಾ ಸಿಸ್? ಎಷ್ಟು ಟೈಮ್ ತಗೋತೀರಾ ಎಡಿಟ್ ಮಾಡೋಕ್ಕೆ? ನಾನು ವಿಡಿಯೋಸ್ ಎಡಿಟ್ ಮಾಡೋದು ಬಂದು CapCut ಆ್ಯಪಲ್ಲಿ. ಆ್ಯಂಡ್ ಮಿನಿ ಬ್ಲಾಗ್ ಎಡಿಟ್ ಮಾಡೋಕ್ಕೆ ಅದನ್ನ ಆಲ್ಟರ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮೀಮ್ಸ್ ಹಾಕೋಕ್ಕೆ ಎಲ್ಲ 1 hour ತಗೋತೀನಿ ಎಡಿಟ್ ಮಾಡೋಕ್ಕೆ. ನೆಕ್ಸ್ಟ್, ನಂದು 80% ಕ್ವೆಶನ್ಸ್ ಬಂದಿರೋದು ಈ ಕ್ವೆಶನ್ ಆನ್ಸರ್ಸಲ್ಲಿ ರಿಲೇಟೆಡ್ ಟು ಇದೆ. ಏನಂದ್ರೆ, ನಿಮಗೆ ಲವರ್ ಇಲ್ವಾ? ನೀವು ಸಿಂಗಲ್ಲ? ನಿಮ್ಮ ಬಾಯ್ ಫ್ರೆಂಡ್ ಏನೇನು? ನೀವು ಕಮಿಟೆಡ್? ರಿವೀಲ್ ಯೋರ್ ಬಾಯ್ ಫ್ರೆಂಡ್. ಫಸ್ಟ್ಲಿ ಬಾಯ್ ಫ್ರೆಂಡ್ನ ರಿವೀಲ್ ಮಾಡೋಕ್ಕೆ ಬಾಯ್ ಫ್ರೆಂಡ್ ಇರಬೇಕು, ಅದು ಬೇರೆ ಪ್ರಶ್ನೆ. ಆ್ಯಂಡ್ ಲವರ್ ಇಲ್ವಾ, ಸಿಂಗಲ್ಲ, ಕಮಿಟೆಡ್ ಅನ್ನೋದಕ್ಕೆ ಮುಂಚೆ ನನಗೆ ಲವ್ವಲ್ಲೇ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ನಿಮಗೆ ಇಷ್ಟ ಆಗಿರೋ ಹೀರೋ ಯಾರು? ಸೊ ನನ್ನ ಫೇವ್ರೆಟ್ ಹೀರೋ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್. ಬಿಕಾಸ್ ಅವ್ರ ವಾಯ್ಸ್ ಆಗಿರ್ಬೋದು, ಅವ್ರ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಮೋಟಿವೇಶನಲ್ ಸ್ಪೀಚ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ನಂಗೆ ತುಂಬ ಇಷ್ಟ. ಸೊ ಎಸ್, ಹೂ ಈಸ್ ಯೋರ್ ಇನ್ಸ್ಪಿರೇಷನ್? ನನಗೆ ಇನ್ಸ್ಪಿರೇಷನ್ ಬಂದು ನಮ್ಮಮ್ಮ. ತುಂಬ ಜನ ಫೇಮಸ್ ಪರ್ಸನಾಲಿಟೀಸ್ ಇದ್ದಾರೆ, ಐ ಅಗ್ರಿ, ಬಿಕಾಸ್ ಐ ಹ್ಯಾವ್ ಗ್ರೋನ್ ಅಪ್ ಸೀಯಿಂಗ್ ಹರ್. ಅವ್ರ ಸ್ಟ್ರೆಂತ್ ಆಗಿರ್ಬೋದು, ಅವ್ರ ಚಾಲೆಂಜಸ್ನ ಫೇಸ್ ಮಾಡಿದ ರೀತಿ ಆಗಿರ್ಬೋದು, ಅವ್ರ ಲೈಫ್ನ ಫೇಸ್ ಮಾಡ್ತಾ ಇರೋ ರೀತಿ ಆಗಿರ್ಬೋದು, ಹೆಂಗೆ ಲೈಫ್ ತುಂಬ ಲೈವ್ಲಿ ಆಗಿರ್ತಾರೆ. ಸೊ ನನಗೆ ಬೆಸ್ಟ್ ಮೋಟಿವೇಶನ್, ಇನ್ಸ್ಪಿರೇಷನ್ ಎಲ್ಲ ನಮ್ಮಮ್ಮ. ಡೂ ಯು ಹ್ಯಾವ್ ಎನಿ ಪೆಟ್ಸ್? ನಮ್ಮ ಮನೆಗಿರೋ ಪೆಟ್ ಅಂದರೆ ನಮ್ಮ ಚೆರಿ ಒಬ್ಳೆ. ಅವಳು ಮೋಸ್ಟ್ ಆಫ್ ದ ಟೈಮ್ ಚಂದು ಮನೆಯಲ್ಲೇ ಇರ್ತಾಳೆ, ನಮ್ಮ ಮನೆಯಲ್ಲಿ ಅವಾಗ ಬರ್ತಾಳೆ. ಇದು ಲೈಕ್ ಅವಳು ತವ್ರ ಮನೆ ಥರ, ಅದು ಅವ್ರ ಗಂಡನ ಮನೆ ಥರ. ನೆಕ್ಸ್ಟ್, ಅನನ್ಯ ಅಕ್ಕ ನಿಜ ತಂಗಿನ? ಏಜ್ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಯೋರ್ ಸಿಸ್ಟರ್? ಓಕೆ, ಅನನ್ಯ ಗೌರವ್ ಬಂದು ನನಗೆ ಸ್ವಂತ ತಂಗಿ. ಏಜ್ ಡಿಫ್ರೆನ್ಸ್ ಬಂದು ಅವಳು ನನಗಿನ್ನ 3 years ಚಿಕ್ಕವಳು. ನೆಕ್ಸ್ಟ್ ಕ್ವೆಶನ್, ನಿಮ್ಮ ವಿಲೇಜ್ ಯಾವುದು? ವಿಲೇಜ್ ಅಂದರೆ ನಮ್ಮ ಅಜ್ಜಿ ತಾತ ಫಸ್ಟ್ ಇದ್ದಿದ್ದು ಬಂದು ದೊಡ್ಡಬಳ್ಳಾಪುರ, ಬಟ್ ನಾವು ಚಿಕ್ಕವರಿಂದ ಹುಟ್ಟಿ ಬೆಳೆದಿರೋದೆಲ್ಲ ಬ್ಯಾಂಗ್ಳೂರಲ್ಲೇ. ನಿಮ್ಮ ಅಪ್ಪಗೆ ಏನಾಯಿತು ಮತ್ತು ಎಷ್ಟು ಇಯರ್ಸ್ ಆಯಿತು? ಬಿಗ್ಗೆಸ್ಟ್ ಚಾಲೆಂಜ್ ಯು ಫೇಸ್ಡ್? ಸೊ ಅಪ್ಪಗೆ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದು ಕೋವಿಡ್ ಟೈಮಲ್ಲಿ, ಆ್ಯಂಡ್ ಈಗ 6 years ಆಯ್ತಾ ಬಂತು ಅವ್ರು ಇಲ್ದಿರ. ಆ್ಯಂಡ್ ಅವ್ರು ಯಾವತ್ತೂ ಇಲ್ಲ ಅಂತ ನಾವು ಅಂದ್ಕೊಂಡಿಲ್ಲ, ನಮ್ಮ ಜೊತೆ ಇದ್ದಾರೆ ಅಂತ ನಾನು ನಂಬಿದ್ದೀವಿ, ಅವ್ರು ನಮ್ಮ ಜೊತೆ ಇದ್ದಾರೆ ಕೂಡ. ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಒಂದು ನಂಬಿಕೆ, ಧೈರ್ಯ, ಶಕ್ತಿ. ಏನಾದರೂ ಅಪ್ಪ ಇದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಸೊ ಅದೇ ಇಲ್ಲ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಆಫ್ ಲೈಫ್. ಇಲ್ಲ ಅಂದರೆ ನಿಂತಿರೋನೆಲ್ಲ ನಿಂಗೆ ಕುಸ್ತೋರೆ ಹೆಂಗಾಗುತ್ತೆ, ಹಂಗೆ ಹಿಟ್ಟಾಯಿತು ಲೈಫ್ ನಮಗೆ. ಬಟ್ ಇಟ್ಸ್ ಓಕೆ, ಅವ್ರಿಲ್ಲ ಅಂದ್ರೆ ಅವ್ರು ನಮಗೆ ಹೇಳ್ಕೊಟ್ಟಿರೋ ವ್ಯಾಲ್ಯೂಸ್, ಪ್ರಿನ್ಸಿಪಲ್ಸ್, ಸ್ಟ್ರೆಂತ್ ಎಲ್ಲ ಇದೆ. ಅವ್ರ ಮಕ್ಕಳು ನಾವು ಅಷ್ಟು ಈಸಿಯಾಗಿ ಸೋಲಲ್ಲ. ಲೈಫ್ ಏನೇ ಚಾಲೆಂಜಸ್ ಬಂದರೂ ಫೇಸ್ ಮಾಡಿ ನಿಲ್ತೀವಿ. ಅವ್ರ ಹೆಸರನ್ನು ಪ್ರೌಡ್ ಫೀಲ್ ಮಾಡಿಸ್ತೀವಿ. ಬ್ಯಾಕ್ ಸ್ಟೇಜಲ್ಲಿ ರೋಸ್ ಕೊಟ್ರಲ್ಲ, ಅವ್ರು ಯಾರು? ಸೊ ಅದು ಬ್ಯಾಕ್ ಸ್ಟೇಜಲ್ಲಿ ರೋಸ್ ಕೊಟ್ಟಿದ್ದು ಬಂದು ನನ್ನ ಜೂನಿಯರು. ಅದು ನಾವು ಒಂದು ವಿಡಿಯೋ ಪರ್ಪಸ್ಗೋಸ್ಕರ ಮಾಡಿದ್ದಷ್ಟೇ. ನೆಕ್ಸ್ಟ್ ಕ್ವೆಶನ್, ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋಸ್ ಯಾಕೆ ಮಾಡಲ್ಲ ನೀವು? ನಾನು ತುಂಬ ದಿವಸದಿಂದ ಅನ್ಕೊತಾ ಇದ್ದೀನಿ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಮಾಡಬೇಕು ಅಂತ, ಬಟ್ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಒಂದು 2-3 ವ್ಲಾಗ್ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಈಗ ಒಂದು ಸ್ವಲ್ಪ ಮಿನಿ ವ್ಲಾಗ್ಸ್ ಮಾಡ್ತಿದ್ರಿಂದ ಇದ್ರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಮಾಡುವ ಯೂಟ್ಯೂಬ್ ಲಾಂಗ್ ವೀಡಿಯೋಸು ಮಾಡುವ, ಮೇ ಬಿ ಇದರಿಂದಲೇ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್, ವಾಟ್ ಈಸ್ ಅನನ್ಯ ಸಿಸ್ಟರ್ ಕಾಂಟ್ಯಾಕ್ಟ್ ಸೇವ್ಡ್ ಇನ್ ಯೋರ್ ಫೋನ್? ಅನನ್ಯ ನಂಬರ್ ನನ್ನ ಫೋನಲ್ಲಿ ಸೇವ್ ಆಗಿರೋದು ಲವ್ ಅಂತ. ಓಕೆ, ನೆಕ್ಸ್ಟ್ ಕ್ವೆಶನ್, ಅಕ್ಕ ನೀವು ದಪ್ಪ ಇದ್ರಿ ಮುಂಚೆ, ಹೆಂಗೆಷ್ಟು ಸಣ್ಣ ಆದ್ರಿ? ವಾಟ್ ಡಿಡ್ ಯು ಈಟ್ ಟು ಗೆಟ್ ಸ್ಲಿಮ್? ಓಕೆ, ಇದು ಮುಂಚೆ ಯಾರು ನನ್ನ ವಿಡಿಯೋಸ್ ನೋಡಿದ್ದಾರೆ ಲೈಕ್ 1 year ಬ್ಯಾಕ್ ಅವ್ರಿಗೆ ಗೊತ್ತಿರುತ್ತೆ. ಬಿಕಾಸ್ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ನಾನು 11 kg ಸಣ್ಣ ಆಗಿರೋದು. ಯಾವುದೇ ರೀತಿ ಡಯಟ್ ಅಥವಾ ವರ್ಕೌಟ್ ಮಾಡಿ ಖಂಡಿತ ಅಲ್ಲ, ಇದು ಬಿಕಾಸ್ ಆಫ್ ಮೈ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಹಾಳಾಗಿದ್ದ ರೀಸನಿಗೆ. ಸೊ ನಾನು ಇವಾಗ ನನ್ನ ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್,
ನಾನು ನಿಮ್ಮ ಫಾಲೋವರ್, ಈ ಕ್ವೆಶನ್ ಆನ್ಸರ್ ಮಾಡಿಲ್ಲ ಅಂದರೆ ನಿಮ್ಮ ಎಜುಕೇಷನ್ ಮೇಲೆ ಆಣೆ, ಯಾಕೆ ಇಷ್ಟು ಕ್ಯೂಟ್ ನೀವು? ಫಸ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಎಜುಕೇಷನ್ ಮೇಲೆ ಆಣೆ ಇಡಬೇಡಿ ಬ್ರೋ, ಕಷ್ಟ ಬಿದ್ದು ಪಾಸ್ ಆಗ್ತಿದ್ದೀನಿ. ಸುಮಾರು ಕ್ಯೂಟಾಗಿದ್ದೀನಿ, ಬಟ್ ನೀವು ಹೇಳೋ ರೇಂಜಿಗೆ ಆ ರೇಂಜಿಗೆಲ್ಲ ಇಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್, ಅಕ್ಕ, ಹೌ ಟು ಫರ್ಗೆಟ್ ದ ಪರ್ಸನ್ ಹೂ ಲೆಫ್ಟ್ ಅಸ್? ಸೊ ನನ್ನ ಪ್ರಕಾರ ನಾವು ಒಬ್ರನ್ನ ಮರಿತೀವಿ ಅನ್ನೋದೇ ಸುಳ್ಳು. ಟೈಮ್ ಪಾಸ್ ಆಗ್ತಾ ಆಗ್ತಾ ಅವ್ರು ಇಲ್ಲದೆ ಬದುಕೋದನ್ನ ಕಲಿತೀವಿ, ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೊತೀವಿ, ಲೈಫ್ನ ಇನ್ನೊಂದು ಡೈರೆಕ್ಷನಲ್ಲಿ ನೋಡ್ತೀವಿ. ಹೌ ಟು ಫರ್ಗೆಟ್ ಅನ್ನೋಕ್ಕಿಂತ ಫೋಕಸ್ ಆನ್ ಯೋರ್ ಸೆಲ್ಫ್. ನಿಮಗೆ ಏನು ಡಿಸರ್ವ್ ಮಾಡ್ತೀರಾ ನೀವೇ ಕೊಟ್ಕೊಳ್ಳಿ. ಟ್ರೀಟ್ ದ ವೇ ಯು ವಾಂಟ್ ಟು ಬಿ ಟ್ರೀಟೆಡ್. ನಮ್ಮನ್ನ ನಾವು ಬೆಟರ್ ಹಾಕ್ಸ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡ್ಕೊಳ್ಳೋಣ. ಓದೋರು ಇಟ್ಸ್ ಫೈನ್, ಒಬ್ಬೊಬ್ರು ಬರೋದೇ ನಮ್ಮ ಲೈಫಲ್ಲಿ ಕೆಲವು ಲೆಸನ್ಸ್ ಹೇಳ್ಕೊಡೋಕ್ಕೆ ಹೋಗೋಕ್ಕೆ, ಅವ್ರು ಕಲಿಸ್ಕೊಟ್ಟಿರೋ ಲೆಸನ್ಸ್ ನಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನೀವು ಬೆಟರ್ ಆಗಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್, ವೈ ಆರ್ ಯು ನಾಟ್ ಡೂಯಿಂಗ್ ರೀಲ್ಸ್ ವಿತ್ ಎಪಿಕ್ ಪ್ರವೀಣ್? ಅವ್ರೀಗ ಸದ್ಯಕ್ಕೆ ಅವ್ರ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ನಾನು ನನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ. ಸೊ ಈ ಒಂದು ರೀಲ್ಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ ರೀಸನ್ ಇದು ತುಂಬ ಲೆಂತ್ ಆಗಿತ್ತು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಹಾಕಿದ್ರು ಅಷ್ಟು ರೀಚ್ ಸಿಗಲ್ಲ ಅನಿಸ್ತು. ಸೊ ಇದನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನೂ ಹೆಚ್ಚಿನ ವೀಡಿಯೋಸ್ ಏನೇನು ಬೇಕು ಅನ್ನೋದನ್ನ ನನಗೆ ತಿಳಿಸಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗುವ ಮತ್ತೆ. ಲವ್ ಯು ಆಲ್.